7 ಬಾರಿ ಶಾಸಕರಾದಂತ ಆರ್ ಅಶೋಕ್ ಅವರು ಪ್ರಬಲ ವಿರೋಧ ಪಕ್ಷದ ನಾಯಕನಾಗಿ ತನ್ನ ಸ್ಥಾನನ ಕೆಲಸ ಮಾಡ್ತಾ ಇದ್ದೀರಾ. ಯಾಕೆಂದ್ರೆ ಈ ಬಿಡದಿ ನೀವು ಕನಕಪುರದಲ್ಲಿ ಚುನಾವಣೆ ಕಳೆದ ಬಾರಿ ಕನಕಪುರದಲ್ಲಿ ಚುನಾವಣೆ ನಿಂತಿದ್ರಿ. ಬಿಡದಿ ಭೂ ಸ್ವಾಧೀನ ನಡೀತಾ ಇದೆ. ರೈತರುಗಳು ಹಗಲು ಇರುಳು ಹೋರಾಟ ಮಾಡ್ತಿದ್ದಾರೆ. ಎಲ್ಲೋಯ್ತು ಬಿಜೆಪಿ, ಎಲ್ಲೋದ್ರು ವಿರೋಧ ಪಕ್ಷದ ನಾಯಕರು? ಬಿಡದಿಗೆ ಬೇರೆಯವರೆಲ್ಲ ಹೋಗಿದ್ದು ಫಸ್ಟ್, ಬೇರೆ ಯಾರು ಹೋಗ್ಲಿಲ್ಲ. ಕಾಂಗ್ರೆಸ್ ಅಲ್ಲ, ಜನತಾ ಯಾರು ಹೋಗಿಲ್ಲ. ಫಸ್ಟ್ ಹೋದೋನೆ ನಾನು. ಫಸ್ಟ್ ಹೋಗಿ ಅವ್ರ ಜೊತೆ ರೈತರ ಜೊತೆ ಕೂತು ಧರಣಿ ಮಾಡಿದ್ದೀನಿ. ಧರಣಿ ಮಾಡಿ 2 ಬಾರಿ, ಒಂದಲ್ಲ 2 ಬಾರಿ ಅಲ್ಲಿ ಹೋಗಿ ಧರಣಿ ಮಾಡಿ ಹೋರಾಟ ಮಾಡಿ ನಾವು ನಮ್ಮ ಯಡಿಯೂರಪ್ಪನವರಿದ್ದಾಗ ಈ ಒಂದು ಯೋಜನೆ ಏನಿದೆ ಅದನ್ನ ನಾವು ಕೈ ಬಿಟ್ಟಿದ್ದೀರಿ ಅಂತ ಹೇಳಿದ್ರು. ಬೆಂಗಳೂರಲ್ಲೂ 10,000 ಎಕರೆ ಮಾಡ್ತಾ ಇದ್ದಾರೆ, ಆನೇಕಲ್ಲಲ್ಲೂ ಮಾಡ್ತಾ ಇದ್ದಾರೆ, ಬೆಳಗಾವಿಯಲ್ಲೂ ಮಾಡ್ತಾ ಇದ್ದಾರೆ, ಬಾಗಲಕೋಟೆ ಎಲ್ಲ ಕಡೆ ಮುತ್ತಿಗೆ ಹಾಕಕ್ಕಾಗುತ್ತಾ? ವಿಚಾರ ಬಂದಾಗ ನಾವು ಆ ಸ್ಥಳಕ್ಕೆ ಹೋಗ್ಬೇಕು, ರೈತರಿಗೆ ಬೆಂಬಲ ಕೊಡಬೇಕು, ಅದಾಗ್ದಂಗೆ ನೋಡ್ಕೊಬೇಕು. ನೋಡ್ತೀರಿ, ನಾವು ಹೇಳಿದ್ರಿ ನಮ್ಮ ಸರ್ಕಾರ ಬಂದ್ರೆ ಈ ಯೋಜನೆನೇ ಮಾಡಲ್ಲ ಅಂತ ಹೇಳಿದ್ರಿ. ಇನ್ನೇನ್ ಮಾಡ್ಬೇಕು? ತುಮಕೂರನ್ನ ನಾವು ಬೆಂಗಳೂರು ನಾರ್ತ್ಗೆ ಸೇರಿಸ್ಬಿಡ್ತೀವಿ ಅಂತೇಳಿ. ಇದಕ್ಕಿಂತ ಮುಂಚೆ ರಾಮನಗರವನ್ನ ಬೆಂಗಳೂರು ಸೌತ್ಗೆ ಸೇರಿಸ್ತಾರೆ ಸರ್. ಅಲ್ಲಿ ಏನ್ ಅಭಿವೃದ್ಧಿ ಮಾಡಿದ್ದಾರೆ, ಎಷ್ಟು ಇಂಡಸ್ಟ್ರೀಸ್ ತೆಗೆದುಕೊಂಡ್ಬಂದಿದ್ದಾರೆ, ಎಷ್ಟು ರಸ್ತೆಗಳನ್ನ ಮಾಡಿಸಿದ್ದಾರೆ, ಏನೇನ್ ಮಾಡಿದ್ದಾರೆ, ಯಾವ ನೀರಾವರಿ ಯೋಜನೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗೆಲ್ಲರೂ ಗೊತ್ತಿದೆ, ಚರ್ಚೆ ಮಾಡೋದು ಬೇಡ. ಈಗ ಅಲ್ಲಾಗಿರ್ತಕ್ಕಂಥ ಗುಬ್ಬಿನಲ್ಲಾಗಿರ್ತಕ್ಕಂಥ HAL ಒಂದು ಘಟಕ ಆಗಿರ್ಬೋದು, ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಈಗ ಆಗ್ತಾ ಇರ್ತಕ್ಕಂಥ KSCಯ ಒಂದು ಸ್ಟೇಡಿಯಂ ಆಗಿರ್ಬೋದು, ನಾನು ಸ್ವತಃ ಕುಣಿಗಲ್ ಭಾಗದಿಂದ ಬಂದಿರತಕ್ಕಂಥ ಕಾರಣದಿಂದ ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ರೀತಿ ಬರೀ ಜಿಲ್ಲೆಗಳನ್ನ ತೆಗೆದುಕೊಂಡೋಗಿ ಬೆಂಗಳೂರಿಗೆ ಸೇರಿಸೋದ್ರಿಂದ ರಾಜ್ಯ ಅಭಿವೃದ್ಧಿ ಆಗುತ್ತಾ, ಅಥವಾ ಇದೊಂದು ಸ್ಟಂಟ್ ಮಾಡ್ತಾ ಇದಾರಾ, ಅಥವಾ ಈ ತುಮಕೂರನ್ನ ತೆಗೆದುಕೊಂಡು ಬೆಂಗಳೂರು ನಾರ್ತ್ಗೆ ಸೇರಿಸ್ಬಿಟ್ರೆ ಅಭಿವೃದ್ಧಿ ಆಗುತ್ತಾ ಅಂತಕ್ಕಂಥದ್ದು ನಿಮಗೆ ಪ್ರಶ್ನೆ ಸರ್. ಪೂರಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೂ ಅಬ್ಸರ್ವೇಷನ್ ಅಲ್ಲಿ ಬಂದಿರಬಹುದು ಸರ್. ಚಿಕ್ಕಬಳ್ಳಾಪುರವನ್ನ ಬೆಂಗಳೂರು ನಾರ್ತ್ ಈಸ್ಟ್, ಕೋಲಾರವನ್ನ ಬೆಂಗಳೂರು ಈಸ್ಟ್, ಹಾಗೆ ಉಡುಪಿ ಮಂಗಳೂರನ್ನ ಬೆಂಗಳೂರು ಕೋಸ್ಟಲ್, ಹಿಂಗ್ ಮಾಡೋ ಪ್ರಯತ್ನ ಕಾಂಗ್ರೆಸ್ ಮಾಡ್ತಿದ್ಯಾ? ಇದು ಪೂರಕನ ಮಾರಕನ ಅಂತ ಸರ್? ಯಾವಾಗ ಝೀರೋ ಆಗುತ್ತಲ್ಲ, ಅಭಿವೃದ್ಧಿ ಶೂನ್ಯ ಆಗುತ್ತಲ್ಲ, ಜನ ಪ್ರಶ್ನೆ ಮಾಡಕ್ ಶುರು ಮಾಡ್ತಾರಲ್ಲ, ಆಗ ಇದೆಲ್ಲ. ಯಾಕೆಂದ್ರೆ ನೋಡಿದಿರಲ್ಲ, DK ಶಿವಕುಮಾರ್ ಅಂದ್ರೆ ಆ ತರದ್ರಲ್ಲಿ ಎಕ್ಸ್ಪರ್ಟ್. ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿದ್ರು, ಹಳ್ಳ ಹಿಡಿದು ಹೋಯ್ತು. ಅದು ಟನಲ್ ರೋಡ್ ಅಂತ ಮಾಡಿದ್ರು, ಅದು ಹಳ್ಳ ಹಿಡಿದು ಹೋಯ್ತು. ಈಗ ಭೂಮಿ ಗ್ಯಾರಂಟಿ ಅಂತ ಮಾಡಿದ್ದಾರೆ. ಯಾವ ಭೂಮಿ ಗ್ಯಾರಂಟಿ ಅದು? ನಮ್ಮ ಸೈಟ್ ನ ನಮ್ಮ ಹೆಸರು ಮಾಡೋದು ಭೂಮಿ ಗ್ಯಾರಂಟಿ. ಇದರಿಂದ ನಮ್ಮ ಸೈಟ್ ಯಾರ ಹೆಸರಲ್ಲಿ ಇತ್ತು? ಅದಕ್ಕೆ ಮೇಡಮ್ ಅವರು ಹೇಳಿದ್ರು, ನಾನು ಅವ್ರಿಗೆ ಸಜೆಷನ್ ಕೊಡ್ತೀನಿ. ಮಂಡ್ಯ ಒಂದು ಬಿಟ್ಬಿಟ್ರಿ ನೀವು, ಮಂಡ್ಯ ಹಾಕ್ಬಿಟ್ರಿ ನೀವು, ಕೋಲಾರ ಹಾಕ್ಬಿಟ್ರಿ ನೀವು, ಎಲ್ಲ ಬೀದರ್ ಸೇರಿಸ್ಬಿಡಿ. ಅದನ್ನು ಬಿ ಬರುತ್ತೆ. ಬೆಂಗಳೂರು ಬಿ, ಬೀದರ್ ಬಿ, 2 ಬಿ ಇರೋದ್ರಿಂದ ನಾವು ಒಂದು ಮಾಡೋಣ. ನಾವು ಚಿಕ್ಕಬಳ್ಳಾಪುರನ ಬೆಂಗಳೂರಿಗೆ ಸೇರಿಸ್ತೇವೆ, ಕೋಲಾರನ ಬೆಂಗಳೂರಿಗೆ ಸೇರಿಸ್ತೇವೆ, ತುಮಕೂರನ್ನ ಬೆಂಗಳೂರಿಗೆ ಸೇರಿಸ್ತೇವೆ ಅನ್ನೋ ಈ ಹೇಳದಂಗೆ ಅಶೋಕ್ ಅವರು ಲಾಲಿಪಾಪ್ ಬಿಟ್ಬಿಡಿ. ನಾನು ಹೇಳೋದು ಕರ್ನಾಟಕ ಅಂತ ಹೆಸರಿದೆ, ಉಳಿದಿದ್ದೆಲ್ಲನೂ ಜಿಲ್ಲಾಗಳು ತಾಲೂಕುಗಳು ಹೆಸರಿದೆ. ನಿಮಗೆ ತುಂಬಾ ತಲೆ ಕೆಟ್ಟೋಗಿದ್ರೆ ಕರ್ನಾಟಕಕ್ಕೆ ಬೆಂಗಳೂರು ಅಂತ ಮಾಡಿಬಿಟ್ರಿ, ಪ್ರಶ್ನೆ ಯಾರು ಕೇಳಲ್ಲ. 7 ಬಾರಿ ಶಾಸಕರಾದಂತ ಆರ್ ಅಶೋಕ್ ಅವರು ಪ್ರಬಲ ವಿರೋಧ ಪಕ್ಷದ ನಾಯಕನಾಗಿ ತನ್ನ ಸ್ಥಾನನ ಕೆಲಸ ಮಾಡ್ತಾ ಇದ್ದೀರಾ. ಯಾಕೆಂದ್ರೆ ಈ ಬಿಡದಿ ನೀವು ಕನಕಪುರದಲ್ಲಿ ಚುನಾವಣೆ ಕಳೆದ ಬಾರಿ ಕನಕಪುರದಲ್ಲಿ ಚುನಾವಣೆ ನಿಂತಿದ್ರಿ. ಬಿಡದಿ ಭೂ ಸ್ವಾಧೀನ ನಡೀತಾ ಇದೆ. ರೈತರುಗಳು ಹಗಲು ಇರುಳು ಹೋರಾಟ ಮಾಡ್ತಿದ್ದಾರೆ. ಎಲ್ಲೋಯ್ತು ಬಿಜೆಪಿ, ಎಲ್ಲೋದ್ರು ವಿರೋಧ ಪಕ್ಷದ ನಾಯಕರು? ಬಿಡದಿಗೆ ಬೇರೆಯವರೆಲ್ಲ ಹೋಗಿದ್ದು ಫಸ್ಟ್, ಬೇರೆ ಯಾರು ಹೋಗ್ಲಿಲ್ಲ. ಕಾಂಗ್ರೆಸ್ ಅಲ್ಲ, ಜನತಾ ಯಾರು ಹೋಗಿಲ್ಲ. ಫಸ್ಟ್ ಹೋದೋನೆ ನಾನು. ಫಸ್ಟ್ ಹೋಗಿ ಅವ್ರ ಜೊತೆ ರೈತರ ಜೊತೆ ಕೂತು ಧರಣಿ ಮಾಡಿದ್ದೀನಿ. ಧರಣಿ ಮಾಡಿ 2 ಬಾರಿ, ಒಂದಲ್ಲ 2 ಬಾರಿ ಅಲ್ಲಿ ಹೋಗಿ ಧರಣಿ ಮಾಡಿ ಹೋರಾಟ ಮಾಡಿ ನಾವು ನಮ್ಮ ಯಡಿಯೂರಪ್ಪನವರಿದ್ದಾಗ ಈ ಒಂದು ಯೋಜನೆ ಏನಿದೆ ಅದನ್ನ ನಾವು ಕೈ ಬಿಟ್ಟಿದ್ದೀರಿ ಅಂತ ಹೇಳಿದ್ರು. ಬೆಂಗಳೂರಲ್ಲೂ 10,000 ಎಕರೆ ಮಾಡ್ತಾ ಇದ್ದಾರೆ, ಆನೇಕಲ್ಲಲ್ಲೂ ಮಾಡ್ತಾ ಇದ್ದಾರೆ, ಬೆಳಗಾವಿಯಲ್ಲೂ ಮಾಡ್ತಾ ಇದ್ದಾರೆ, ಬಾಗಲಕೋಟೆ ಎಲ್ಲ ಕಡೆ ಮುತ್ತಿಗೆ ಹಾಕಕ್ಕಾಗುತ್ತಾ? ವಿಚಾರ ಬಂದಾಗ ನಾವು ಆ ಸ್ಥಳಕ್ಕೆ ಹೋಗ್ಬೇಕು, ರೈತರಿಗೆ ಬೆಂಬಲ ಕೊಡಬೇಕು, ಅದಾಗ್ದಂಗೆ ನೋಡ್ಕೊಬೇಕು. ನೋಡ್ತೀರಿ, ನಾವು ಹೇಳಿದ್ರಿ ನಮ್ಮ ಸರ್ಕಾರ ಬಂದ್ರೆ ಈ ಯೋಜನೆನೇ ಮಾಡಲ್ಲ ಅಂತ ಹೇಳಿದ್ರಿ. ಇನ್ನೇನ್ ಮಾಡ್ಬೇಕು? ತುಮಕೂರನ್ನ ನಾವು ಬೆಂಗಳೂರು ನಾರ್ತ್ಗೆ ಸೇರಿಸ್ಬಿಡ್ತೀವಿ ಅಂತೇಳಿ. ಇದಕ್ಕಿಂತ ಮುಂಚೆ ರಾಮನಗರವನ್ನ ಬೆಂಗಳೂರು ಸೌತ್ಗೆ ಸೇರಿಸ್ತಾರೆ ಸರ್. ಅಲ್ಲಿ ಏನ್ ಅಭಿವೃದ್ಧಿ ಮಾಡಿದ್ದಾರೆ, ಎಷ್ಟು ಇಂಡಸ್ಟ್ರೀಸ್ ತೆಗೆದುಕೊಂಡ್ಬಂದಿದ್ದಾರೆ, ಎಷ್ಟು ರಸ್ತೆಗಳನ್ನ ಮಾಡಿಸಿದ್ದಾರೆ, ಏನೇನ್ ಮಾಡಿದ್ದಾರೆ, ಯಾವ ನೀರಾವರಿ ಯೋಜನೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗೆಲ್ಲರೂ ಗೊತ್ತಿದೆ, ಚರ್ಚೆ ಮಾಡೋದು ಬೇಡ. ಈಗ ಅಲ್ಲಾಗಿರ್ತಕ್ಕಂಥ ಗುಬ್ಬಿನಲ್ಲಾಗಿರ್ತಕ್ಕಂಥ HAL ಒಂದು ಘಟಕ ಆಗಿರ್ಬೋದು, ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಈಗ ಆಗ್ತಾ ಇರ್ತಕ್ಕಂಥ KSCಯ ಒಂದು ಸ್ಟೇಡಿಯಂ ಆಗಿರ್ಬೋದು, ನಾನು ಸ್ವತಃ ಕುಣಿಗಲ್ ಭಾಗದಿಂದ ಬಂದಿರತಕ್ಕಂಥ ಕಾರಣದಿಂದ ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ.
ಈ ರೀತಿ ಬರೀ ಜಿಲ್ಲೆಗಳನ್ನ ತೆಗೆದುಕೊಂಡೋಗಿ ಬೆಂಗಳೂರಿಗೆ ಸೇರಿಸೋದ್ರಿಂದ ರಾಜ್ಯ ಅಭಿವೃದ್ಧಿ ಆಗುತ್ತಾ ಅಥವಾ ಇದೊಂದು ಸ್ಟಂಟ್ ಮಾಡ್ತಾ ಇದಾರಾ ಅಥವಾ ಈ ತುಮಕೂರನ್ನ ತೆಗೆದುಕೊಂಡು ಬೆಂಗಳೂರು ನಾರ್ತಿಗೆ ಸೇರಿಸ್ಬಿಟ್ರೆ ಅಭಿವೃದ್ಧಿ ಆಗುತ್ತಾ ಅಂತಕ್ಕಂಥದ್ದು ನಿಮಗೆ ಪ್ರಶ್ನೆ ಸರ್. ಪೂರಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೂ ಅಬ್ಸರ್ವೇಷನ್ ಅಲ್ಲಿ ಬಂದಿರಬಹುದು ಸರ್. ಚಿಕ್ಕಬಳ್ಳಾಪುರವನ್ನ ಬೆಂಗಳೂರು ನಾರ್ತ್ ಈಸ್ಟ್, ಕೋಲಾರವನ್ನ ಬೆಂಗಳೂರು ಈಸ್ಟ್, ಹಾಗೆ ಉಡುಪಿ ಮಂಗಳೂರನ್ನ ಬೆಂಗಳೂರು ಕೋಸ್ಟಲ್ ಹಿಂಗ್ ಮಾಡೋ ಪ್ರಯತ್ನ ಕಾಂಗ್ರೆಸ್ ಮಾಡ್ತಿದ್ಯಾ? ಇದು ಪೂರಕನ ಮಾರಕನ ಅಂತ ಸರ್? ಯಾವಾಗ ಝೀರೋ ಆಗುತ್ತಲ್ಲ, ಅಭಿವೃದ್ಧಿ ಶೂನ್ಯ ಆಗುತ್ತಲ್ಲ, ಜನ ಪ್ರಶ್ನೆ ಮಾಡಕ್ ಶುರು ಮಾಡ್ತಾರಲ್ಲ, ಆಗ ಇದೆಲ್ಲ. ಯಾಕೆಂದ್ರೆ ನೋಡಿದಿರಲ್ಲ, ಡಿ ಕೆ ಶಿವಕುಮಾರ್ ಅಂದ್ರೆ ಆ ತರದ್ರಲ್ಲಿ ಎಕ್ಸ್ಪರ್ಟ್. ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿದ್ರು, ಹಳ್ಳ ಹಿಡಿದು ಹೋಯ್ತದು. ಟನಲ್ ರೋಡ್ ಅಂತ ಮಾಡಿದ್ರು, ಅದು ಹಳ್ಳ ಹಿಡಿದು ಹೋಯ್ತು. ಈಗ ಭೂಮಿ ಗ್ಯಾರಂಟಿ ಅಂತ ಮಾಡಿದ್ದಾರೆ. ಯಾವ ಭೂಮಿ ಗ್ಯಾರಂಟಿ ಅದು? ನಮ್ಮ ಸೈಟ್ ನ ನಮ್ಮ ಹೆಸರು ಮಾಡೋದು ಭೂಮಿ ಗ್ಯಾರಂಟಿ. ಇದರಿಂದ ನಮ್ಮ ಸೈಟ್ ಯಾರ ಹೆಸರಲ್ಲಿ ಇತ್ತು? ಅದಕ್ಕೆ ಮೇಡಮ್ ಅವರು ಹೇಳಿದ್ರು, ನಾನು ಅವ್ರಿಗೆ ಸಜೆಷನ್ ಕೊಡ್ತೀನಿ. ಮಂಡ್ಯ ಒಂದು ಬಿಟ್ಬಿಟ್ರಿ ನೀವು, ಮಂಡ್ಯ ಹಾಕ್ಬಿಟ್ರಿ ನೀವು, ಕೋಲಾರ ಹಾಕ್ಬಿಟ್ರಿ ನೀವು, ಎಲ್ಲ ಬೀದರು ಸೇರಿಸ್ಬಿಡಿ. ಅದನ್ನು ಬಿ ಬರುತ್ತೆ. ಬೆಂಗಳೂರು ಬಿ, ಬೀದರು ಬಿ, ಎರಡು ಬಿ ಇರೋದ್ರಿಂದ ನಾವು ಒಂದು ಮಾಡೋಣ. ನಾವು ಚಿಕ್ಕಬಳ್ಳಾಪುರನ ಬೆಂಗಳೂರಿಗೆ ಸೇರಿಸ್ತೇವೆ, ಕೋಲಾರನ್ನು ಬೆಂಗಳೂರಿಗೆ ಸೇರಿಸ್ತೇವೆ, ತುಮಕೂರನ್ನ ಬೆಂಗಳೂರಿಗೆ ಸೇರಿಸ್ತೀವಿ ಅನ್ನೋ ಈ ಹೇಳದಂಗೆ ಅಶೋಕ್ ಅವರು ಆಲಿಪಪ್ಪ ಬಿಟ್ಬಿಡಿ. ನಾನು ಹೇಳೋದು ಕರ್ನಾಟಕ ಅಂತ ಹೆಸರಿದೆ, ಉಳಿದಿದ್ದೆಲ್ಲನೂ ಜಿಲ್ಲಾಗಳು ತಾಲೂಕುಗಳು ಹೆಸರಿದೆ. ನಿಮಗೆ ತುಂಬಾ ತಲೆ ಕೆಟ್ಟೋಗಿದ್ರೆ ಕರ್ನಾಟಕಕ್ಕೆ ಬೆಂಗಳೂರು ಅಂತ ಮಾಡಿಬಿಟ್ರಿ, ಪ್ರಶ್ನೆ ಯಾರು ಕೇಳಲ್ಲ. 7 ಬಾರಿ ಶಾಸಕರಾದಂತಹ ಆರ್ ಅಶೋಕ್ ಅವರು ಪ್ರಬಲ ವಿರೋಧ ಪಕ್ಷದ ನಾಯಕನಾಗಿ ತನ್ನ ಸ್ಥಾನನ ಕೆಲಸ ಮಾಡ್ತಾ ಇದ್ದೀರಾ? ಯಾಕೆಂದ್ರೆ ಈ ಬಿಡದಿ, ನೀವು ಕನಕಪುರದಲ್ಲಿ ಚುನಾವಣೆ, ಕಳೆದ ಬಾರಿ ಕನಕಪುರದಲ್ಲಿ ಚುನಾವಣೆ ನಿಂತಿದ್ರಿ, ಬಿಡದಿ ಭೂ ಸ್ವಾಧೀನ ನಡೀತಾ ಇದೆ, ರೈತರುಗಳು ಹಗಲು ಇರುಳು ಹೋರಾಟ ಮಾಡ್ತಿದ್ದಾರೆ. ಎಲ್ಲೋಯ್ತು ಬಿಜೆಪಿ? ಎಲ್ಲೋದ್ರು ವಿರೋಧ ಪಕ್ಷದ ನಾಯಕರು? ಬಿಡದಿಗೆ ಬೇರೆಯವರೆಲ್ಲ ಹೋಗಿದ್ದು ಫಸ್ಟ್, ಬೇರೆ ಯಾರು ಹೋಗ್ಲಿಲ್ಲ. ಕಾಂಗ್ರೆಸ್ ಅಲ್ಲ, ಜನತಾ ಯಾರು ಹೋಗಿಲ್ಲ. ಫಸ್ಟ್ ಹೋದೋನೆ ನಾನು. ಫಸ್ಟ್ ಹೋಗಿ ಅವ್ರ ಜೊತೆ, ರೈತರ ಜೊತೆ ಕೂತು ಧರಣಿ ಮಾಡಿದ್ದೀನಿ. ಧರಣಿ ಮಾಡಿ 2 ಬಾರಿ, ಒಂದಲ್ಲ 2 ಬಾರಿ ಅಲ್ಲಿ ಹೋಗಿ ಧರಣಿ ಮಾಡಿ ಹೋರಾಟ ಮಾಡಿ, ನಾವು ನಮ್ಮ ಯಡಿಯೂರಪ್ಪನವರಿದ್ದಾಗ ಈ ಒಂದು ಯೋಜನೆ ಏನಿದೆ ಅದನ್ನ ನಾವು ಕೈ ಬಿಟ್ಟಿದ್ದೀರಿ ಅಂತ ಹೇಳಿದ್ರು. ಬೆಂಗಳೂರಲ್ಲೂ 10,000 ಎಕರೆ ಮಾಡ್ತಾ ಇದ್ದಾರೆ, ಆನೇಕಲ್ಲಲ್ಲೂ ಮಾಡ್ತಾ ಇದ್ದಾರೆ, ಬೆಳಗಾವಿಯಲ್ಲೂ ಮಾಡ್ತಾ ಇದ್ದಾರೆ, ಬಾಗಲಕೋಟೆ, ಎಲ್ಲ ಕಡೆ ಮುತ್ತಿಗೆ ಹಾಕಕ್ಕಾಗುತ್ತಾ? ವಿಚಾರ ಬಂದಾಗ ನಾವು ಆ ಸ್ಥಳಕ್ಕೆ ಹೋಗ್ಬೇಕು, ರೈತರಿಗೆ ಬೆಂಬಲ ಕೊಡಬೇಕು, ಅದಾಗ್ದಂಗೆ ನೋಡ್ಕೊಬೇಕು. ನೋಡ್ತೀರಿ, ನಾವು ಹೇಳಿದಿರಿ ನಮ್ಮ ಸರ್ಕಾರ ಬಂದ್ರೆ ಈ ಯೋಜನೆನೇ ಮಾಡಲ್ಲ ಅಂತ ಹೇಳಿದಿರಿ, ಇನ್ನೇನ್ ಮಾಡ್ಬೇಕು? ತುಮಕೂರನ್ನ ನಾವು ಬೆಂಗಳೂರು ನಾರ್ತಿಗೆ ಸೇರಿಸ್ಬಿಡ್ತೀವಿ ಅಂತೇಳಿ, ಇದಕ್ಕಿಂತ ಮುಂಚೆ ರಾಮನಗರವನ್ನ ಬೆಂಗಳೂರು ಸೌತಿಗೆ ಸೇರಿಸ್ತಾರೆ ಸರ್. ಅಲ್ಲಿ ಏನ್ ಅಭಿವೃದ್ಧಿ ಮಾಡಿದ್ದಾರೆ, ಎಷ್ಟು ಇಂಡಸ್ಟ್ರೀಸ್ ತೆಗೆದುಕೊಂಡ್ ಬಂದಿದ್ದಾರೆ, ಎಷ್ಟು ರಸ್ತೆಗಳನ್ನ ಮಾಡಿಸಿದ್ದಾರೆ, ಏನೇನ್ ಮಾಡಿದ್ದಾರೆ, ಯಾವ ನೀರಾವರಿ ಯೋಜನೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗೆಲ್ಲರೂ ಗೊತ್ತಿದೆ, ಚರ್ಚೆ ಮಾಡೋದು ಬೇಡ. ಈಗ ಅಲ್ಲಾಗಿರ್ತಕ್ಕಂಥ ಗುಬ್ಬಿನಲ್ಲಾಗಿರ್ತಕ್ಕಂಥ HAL ಒಂದು ಘಟಕ ಆಗಿರ್ಬೋದು, ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಈಗ ಆಗ್ತಾ ಇರ್ತಕ್ಕಂಥ KSCಯ ಒಂದು ಸ್ಟೇಡಿಯಂ ಆಗಿರ್ಬೋದು, ನಾನು ಸ್ವತಃ ಕುಣಿಗಲ್ ಭಾಗದಿಂದ ಬಂದಿರತಕ್ಕಂಥ ಕಾರಣದಿಂದ ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ರೀತಿ ಬರೀ ಜಿಲ್ಲೆಗಳನ್ನ ತೆಗೆದುಕೊಂಡೋಗಿ ಬೆಂಗಳೂರಿಗೆ ಸೇರಿಸೋದ್ರಿಂದ ರಾಜ್ಯ ಅಭಿವೃದ್ಧಿ ಆಗುತ್ತಾ ಅಥವಾ ಇದೊಂದು ಸ್ಟಂಟ್ ಮಾಡ್ತಾ ಇದಾರಾ ಅಥವಾ ಈ ತುಮಕೂರನ್ನ ತೆಗೆದುಕೊಂಡು ಬೆಂಗಳೂರು ನಾರ್ತಿಗೆ ಸೇರಿಸ್ಬಿಟ್ರೆ ಅಭಿವೃದ್ಧಿ ಆಗುತ್ತಾ ಅಂತಕ್ಕಂಥದ್ದು ನಿಮಗೆ ಪ್ರಶ್ನೆ ಸರ್. ಪೂರಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೂ ಅಬ್ಸರ್ವೇಷನ್ ಅಲ್ಲಿ ಬಂದಿರಬಹುದು ಸರ್. ಚಿಕ್ಕಬಳ್ಳಾಪುರವನ್ನ ಬೆಂಗಳೂರು ನಾರ್ತ್ ಈಸ್ಟ್, ಕೋಲಾರವನ್ನ ಬೆಂಗಳೂರು ಈಸ್ಟ್, ಹಾಗೆ ಉಡುಪಿ ಮಂಗಳೂರನ್ನ ಬೆಂಗಳೂರು ಕೋಸ್ಟಲ್ ಹಿಂಗ್ ಮಾಡೋ ಪ್ರಯತ್ನ ಕಾಂಗ್ರೆಸ್ ಮಾಡ್ತಿದ್ಯಾ? ಇದು ಪೂರಕನ ಮಾರಕನ ಅಂತ ಸರ್? ಯಾವಾಗ ಝೀರೋ ಆಗುತ್ತಲ್ಲ, ಅಭಿವೃದ್ಧಿ ಶೂನ್ಯ ಆಗುತ್ತಲ್ಲ, ಜನ ಪ್ರಶ್ನೆ ಮಾಡಕ್ ಶುರು ಮಾಡ್ತಾರಲ್ಲ, ಆಗ ಇದೆಲ್ಲ. ಯಾಕೆಂದ್ರೆ ನೋಡಿದಿರಲ್ಲ, ಡಿ ಕೆ ಶಿವಕುಮಾರ್ ಅಂದ್ರೆ ಆ ತರದ್ರಲ್ಲಿ ಎಕ್ಸ್ಪರ್ಟ್. ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿದ್ರು, ಹಳ್ಳ ಹಿಡಿದು ಹೋಯ್ತದು. ಟನಲ್ ರೋಡ್ ಅಂತ ಮಾಡಿದ್ರು, ಅದು ಹಳ್ಳ ಹಿಡಿದು ಹೋಯ್ತು. ಈಗ ಭೂಮಿ ಗ್ಯಾರಂಟಿ ಅಂತ ಮಾಡಿದ್ದಾರೆ. ಯಾವ ಭೂಮಿ ಗ್ಯಾರಂಟಿ ಅದು? ನಮ್ಮ ಸೈಟ್ ನ ನಮ್ಮ ಹೆಸರು ಮಾಡೋದು ಭೂಮಿ ಗ್ಯಾರಂಟಿ. ಇದರಿಂದ ನಮ್ಮ ಸೈಟ್ ಯಾರ ಹೆಸರಲ್ಲಿ ಇತ್ತು? ಅದಕ್ಕೆ ಮೇಡಮ್ ಅವರು ಹೇಳಿದ್ರು, ನಾನು ಅವ್ರಿಗೆ ಸಜೆಷನ್ ಕೊಡ್ತೀನಿ. ಮಂಡ್ಯ ಒಂದು ಬಿಟ್ಬಿಟ್ರಿ ನೀವು, ಮಂಡ್ಯ ಹಾಕ್ಬಿಟ್ರಿ ನೀವು, ಕೋಲಾರ ಹಾಕ್ಬಿಟ್ರಿ ನೀವು, ಎಲ್ಲ ಬೀದರು ಸೇರಿಸ್ಬಿಡಿ. ಅದನ್ನು ಬಿ ಬರುತ್ತೆ. ಬೆಂಗಳೂರು ಬಿ, ಬೀದರು ಬಿ, ಎರಡು ಬಿ ಇರೋದ್ರಿಂದ ನಾವು ಒಂದು ಮಾಡೋಣ. ನಾವು ಚಿಕ್ಕಬಳ್ಳಾಪುರನ ಬೆಂಗಳೂರಿಗೆ ಸೇರಿಸ್ತೇವೆ, ಕೋಲಾರನ್ನು ಬೆಂಗಳೂರಿಗೆ ಸೇರಿಸ್ತೇವೆ, ತುಮಕೂರನ್ನ ಬೆಂಗಳೂರಿಗೆ ಸೇರಿಸ್ತೀವಿ ಅನ್ನೋ ಈ ಹೇಳದಂಗೆ ಅಶೋಕ್ ಅವರು ಆಲಿಪಪ್ಪ ಬಿಟ್ಬಿಡಿ. ನಾನು ಹೇಳೋದು ಕರ್ನಾಟಕ ಅಂತ ಹೆಸರಿದೆ,
ಉಳಿದಿದ್ದೆಲ್ಲನೂ ಜಿಲ್ಲಾಗಳು ತಾಲೂಕುಗಳು ಹೆಸರಿದೆ. ನಿಮಗೆ ತುಂಬಾ ತಲೆ ಕೆಟ್ಟೋಗಿದ್ರೆ ಕರ್ನಾಟಕಕ್ಕೆ ಬೆಂಗಳೂರು ಅಂತ ಮಾಡಿಬಿಟ್ರಿ, ಪ್ರಶ್ನೆನೇ ಯಾರು ಕೇಳಲ್ಲ.